ಆಗಿನಿಂದಲೇ ನಮಗೆ ಮಧುಮೇಹ ಜಾಸ್ತಿ ಆದ್ದ ಅಂತ ನನ್ನ ಪ್ರಶ್ನೆ. ಅಡಿಗೆ ಮನೆಯಲ್ಲಿ ಗ್ಯಾಡ್ಜೆಟ್ಸ್ ಬಂದ್ಬಿಟ್ಟಿದೆ, ಬಟ್ಟೆ ಒಗೆಯಕ್ಕೆ ಗ್ಯಾಡ್ಜೆಟ್ಸ್ ಇದೆಲ್ಲ ಹೌದಾದ್ರೂ ಕೂಡ ಆಹಾರನೂ ಒಂದು ಮುಖ್ಯವಾದಂಥ ಕಾರಣ ಇದ್ದೇ ಇದೆಯಲ್ವಾ? ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಬೇರೆ ಕರೆಯಕ್ಕೆ ಶುರು ಮಾಡಿದ್ದಾರೆ. ಬರೀ ಲಕ್ಷಣ ಕಡಿಮೆ ಮಾಡಕ್ಕೆ ಒಂದು ಔಷಧಿ ಕೊಡ್ತೀವಿ ಹೊರತಾಗಿ ವಾಸಿ ಮಾಡಕ್ಕೆ ಔಷಧಿ ಕೊಡಕ್ಕಾಯ್ತಾ? ಸನ್ಫ್ಲವರ್ ಆಯಿಲ್ ಯಾಕೆ ಕಾರಣ ಇರಬಾರ್ದು ಅಂತೀನಿ ನಾನು. ನಮ್ಮ ಭಾರತವನ್ನ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಬೇರೆ ಕರೆಯಕ್ಕೆ ಶುರು ಮಾಡಿದ್ದಾರೆ. ಹೌದು, ಅದು ಅವರ ಹುನ್ನಾರವೇ. ಇರಲಿ, ಕರೆಸ್ಕೊಳ್ಳೋಣ. ಇದಕ್ಕೊಂದು ಕಾರಣ ಏನಿದ್ದಿರಬಹುದು? ಯಾವಾಗ ನಾವು ಕುಕ್ಕರ್ ಉಪಯೋಗಿಸಕ್ಕೆ ಶುರು ಮಾಡಿದೆವೋ ಆಗಿನಿಂದಲೇ ನಮಗೆ ಮಧುಮೇಹ ಜಾಸ್ತಿ ಆದ್ದ ಅಂತ ನನ್ನ ಪ್ರಶ್ನೆ. ಹೌದಾ? ಹೇಗೆ? ನಿಮ್ಮ ಅಜ್ಜಿ ಹೇಗೆ ಮಾಡ್ತಾ ಇದ್ರು ಅಡಿಗೆನ? ಅನ್ನ ಹೇಗೆ ಬೇಯಿಸ್ತಾ ಇದ್ರು? ಅಜ್ಜಿ ಕಾಲದಲ್ಲಿ ಕುಕ್ಕರ್ ಇತ್ತೇನೋ? ಏನು ಮಾಡ್ತಾ ಇದ್ರು? ಅನ್ನ ಬೇಯಿಸ್ತಾ ಇದ್ರು, ಗಂಜಿ ಬಿಸಿತಾ ಇದ್ರು, ಅನ್ನ ತಿಂತಾ ಇದ್ರು, ಬಸಿತಾ ಇದ್ರು. ಗಂಜಿ ಬಸಿದಾಗ ಅದರಲ್ಲಿ ಎಕ್ಸ್ಟ್ರಾ ಸ್ಟಾರ್ಚ್ ಎಲ್ಲ ಹೋಯ್ತಾ? ನಮ್ಮ ವಿಜ್ಞಾನವೇ ಅದೇನು ಹೇಳ್ತು? ಅಪ್ಪ, ಅನ್ನದಲ್ಲಿರ್ತಕ್ಕಂಥ ಎಲ್ಲ ಸತ್ವಗಳನ್ನು ಬಸಿದು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತು. ಹೌದು, ನಾನು ನಂಬಿಟ್ಟೆ. ಹೌದಲ್ಲ, ಅಲ್ಲಿ ನೋಡು, ಅಷ್ಟೊಂದು ಪ್ರೋಟೀನು, ಅಷ್ಟೊಂದು ವಿಟಮಿನ್ ಎಲ್ಲ ಅಲ್ಲಿ ನೀರಿನಲ್ಲಿ ಹೋಯ್ತಲ್ಲ. ನಾನು ನಂಬಿದೆ. ಹೋಗಿದ್ದು ಸ್ಟಾರ್ಚು ಅಲ್ವಾ? ಸ್ಟಾರ್ಚ್ ಎಕ್ಸ್ಟ್ರಾ ಹೋದಾಗ ಎಷ್ಟು ಪ್ರಮಾಣದ ಹೋಗುತ್ತೆ? ಅನ್ನ ಬಸಿದಾಗ ಕಡೆ ಪಕ್ಷ ಒಂದು 20-25% ಸ್ಟಾರ್ಚಿನ ಮೂಲಕ ಹೋದರೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಆಯ್ತಾ? ಇಂಡೆಕ್ಸ್ ಕಡಿಮೆ ಆಯ್ತಪ್ಪ. ಸೊ ನಾವು ಈಗ ಕುಕ್ಕರ್ ಉಪಯೋಗಿಸದೇ ಇರ್ತಕ್ಕಂಥ ಇಂಡಿಯನ್ಸ್ ಎಷ್ಟು ಜನ ಇದ್ದೇವೆ? ಇಲ್ವೇ ಇಲ್ಲ ಅಲ್ವಾ? ಪೇಟೆನಲ್ಲಿ ಎಲ್ಲರೂ ಕುಕ್ಕರ್ರೆ, ಹಳ್ಳಿನಲ್ಲೂ ಈಗೆಲ್ಲ ಕುಕ್ಕರ್ರೆ. ಯಾಕೆ ಹೇಳ್ರಿ? ಸುಲಭ, ಬೇಗ ಬಿಸಿ, ತ್ವರಿತ, ಕಾಯೋ ಪ್ರಶ್ನೆ ಇಲ್ಲ. 3 ಸಲ ಕೂಗಿದ್ರೆ ಆಫ್ ಮಾಡಿದ್ರಾಯ್ತು. ಅಲ್ಲಿ ನಿಂತು ಕಾದು ಬಸ್ದು ಎಷ್ಟೆಲ್ಲ ಸುಖಾಪೇಕ್ಷಿ. ಕೆಲಸ ಕಡಿಮೆ ಮಾಡಿಕೊಂಡೆ, ತೊಂದರೆ ಜಾಸ್ತಿ ಮಾಡಿಕೊಂಡ ಅಂತ. ಹಾಗಾಗಿ ಕುಕ್ಕರ್ ಬಂದಾಗಿಂದ ಬಹುತೇಕ ನಮ್ಮ ಶುಗರ್ ಜಾಸ್ತಿ ಆಯ್ತಾ? ಎಷ್ಟು ಜನರೇಷನ್ ಇವಾಗ ನಾವೀಗಾಗಲೇ 3ನೇ ಜನರೇಷನ್, 2ನೇ ಜನರೇಷನ್, 3ನೇ ಜನರೇಷನ್, ನನ್ನ ಮಕ್ಕಳು 3ನೇ ಜನರೇಷನ್ ಕುಕ್ಕರ್ ಉಪಯೋಗಿಸ್ತಾ ಇರೋರು. ನಮಗೆ ಶುಗರ್ ಡಯಾಬಿಟಿಸ್ ಸಂಖ್ಯೆ ಜಾಸ್ತಿ ಆಗಿದ್ದು ಯಾವಾಗಿಂದ? ಇದು 3ನೇ ಜನರೇಷನ್. ಅಲ್ಲೇನು ನಾವು ಚಿಕ್ಕವ್ರದ ಮಧುಮೇಹ ಕಮ್ಮಿ ಇತ್ತು. ನಾನು ಹಳ್ಳಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಯಾವಾಗ? ಒಂದು 32-34 ವರ್ಷದ ಕೆಳಗೆ, 90s. ಅರ್ಲಿ 90s, ಲೈಕ್ 1991, 1989. ಎಲ್ಲಿ ಮಾಡ್ತಾ ಇದ್ರೆ? ಇಲ್ಲೇ ಹತ್ತಿರ ಒಂದು ಚಿಕ್ಕಹಳ್ಳಿ ಅಂತ ಒಂದು ವಿಲೇಜು, ಒಂದು ಹಳ್ಳಿಗೆ ಹೋಗ್ತಾ ಇದ್ದೆ. ಅಲ್ಲಿ ಸಂಜೆ ನಾನು 5 ಗಂಟೆಗೆ ಹೋಗ್ತಾ ಇದ್ದೆ. ಅಲ್ಲೊಂದಷ್ಟು ಜನ ನೋಡಿ ಬರ್ತಾ ಇದ್ದೆ. ಆಯಿತಾ? ಅಷ್ಟು ಜನ, ಸುಮಾರು ಎಷ್ಟು, ಒಂದು 100 ಜನ, ಹಾಗೆ 50-100 ಜನ ಅಂತೂ ಬಂದು ಕಾಯ್ತಾ ಇರೋರು. ಅಷ್ಟು ಜನಕ್ಕೆ ಔಷಧಿ ಮಾಡಿ ಬರ್ತಾ ಇದ್ದೆ. ಹೀಗೊಂದು 8 ವರ್ಷ ನಾನು ಹಾಗೆ ಹೋಗಿದ್ದೇನೆ. 8 ವರ್ಷ? 8 ಇಯರ್ಸ್. ಹೌದಾ? 8 ಇಯರ್ಸ್. ಆಗ ನಾನು ಡಯಾಬಿಟಿಸ್ ಅಂತ ಕಂಡದ್ದೇ ಇಲ್ಲ. ಯಾರೋ ಇಬ್ಬರೋ ಡಯಾಬಿಟಿಸ್ ಅಂತ ಕಂಡಿದ್ದು ನಾನು ಪಾಪ್ಯುಲೇಷನ್ನಲ್ಲಿ, ಆಗ ನೋಡ್ತಿದ್ದ ಪಾಪ್ಯುಲೇಷನ್ನಲ್ಲಿ. ಇವತ್ತು ಹಳ್ಳಿಯವರನ್ನ, ಈಗಲೂ ಹಳ್ಳಿನಲ್ಲಿ ಹೋಗ್ತಾ ಇದ್ದೇನೆ ಪ್ರತಿ ಮಂಗಳವಾರ. ಇಲ್ಲಿ ಒಂದು ಜಟ್ಟಿಹುಂಡಿ ಅಂತ ಒಂದು ಹಳ್ಳಿ ಇದೆ. ಜಟ್ಟಿಹುಂಡಿ ಅಂತ ಹಳ್ಳಿ ಇದೆ. ಅಲ್ಲೊಂದು ಅರ್ಧ ಎಕರೆ ಜಮೀನಿದೆ ನಂದು. ಅಲ್ಲಿ ಒಂದಷ್ಟು ಗಿಡಮೂಲಿಕೆಗಳನ್ನು, ಒಂದಷ್ಟು ಹೂ ಗಿಡಗಳನ್ನು, ಒಂದಷ್ಟು ಹಣ್ಣಿನ ಗಿಡಗಳನ್ನು ಬೆಳೆಸ್ತಾ ಇದ್ದೀನಿ. ಚಿಕ್ಕ ಜಾಗ ಅಷ್ಟೇ. ಅಲ್ಲಿ ನಾನು 2 ಉದ್ದೇಶ. ಒಂದು, ನಾನು ಹೋಗಿದ್ದು ಪೂರ್ತಿ ವ್ಯರ್ಥ ಆಗಬಾರ್ದು ಅಂತ ಹೇಳಿ, ಆ ಕಾಲದಲ್ಲಿ ನಾನು ಅಲ್ಲಿರೋ ಟೈಮ್ನಲ್ಲಿ ಯಾರು ಬರ್ತಾರೋ ಪೇಷಂಟ್ಸಿಗೆ ನಾನು ಉಚಿತವಾಗಿ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳಿರ್ತೇನೆ. ನಾನು ಅಲ್ಲಿ ಹೋಗಿರ್ತೀನಿ, ಗಿಡಗಳು ನೋಡ್ತಾ ಇರ್ತೀನಿ. ಯಾರಾದರೂ ಪೇಷಂಟ್ ಬಂದರೆ ಔಷಧಿ ಕೊಡ್ತೀನಿ. ಯಾವಾಗದ? ಪ್ರತಿ ಮಂಗಳವಾರ ಬೆಳಗ್ಗೆ ನಂದು ಅಲ್ಲಿ ಮಧ್ಯಾಹ್ನ ತನಕ ಅಲ್ಲಿರ್ತೇನೆ. ಆಯಿತಾ? ಈಗ ನಾನು ಬರ್ತಕ್ಕಂಥ ಪ್ರತಿಯೊಬ್ಬ ಪೇಷಂಟ್ನು ಶುಗರ್ ಇದೆಯಮ್ಮ ಅಂದರೆ ಹ್ಞೂ ಅಂತಾರೆ. 15 ವರ್ಷದಿಂದ ಶುಗರ್ ಇದೆ, 20 ವರ್ಷದಿಂದ ಶುಗರ್ ಇದೆ. ಎಲ್ಲ ನನ್ನ ತಾಯಿಯ ವಯಸ್ಸಿನವರು
ನನ್ನ ಅಕ್ಕಂದ್ರ ವಯಸ್ಸಿನವರು ಎಲ್ರಿಗೂ ಶುಗರ್ ಯಾಕೆ ಬರ್ತಾ ಇದೆ? ತುಂಬ ಜನ ವಯಸ್ಸಾದವರು, ನನ್ನ ತಾಯಿ ವಯಸ್ಸಿನವರಾಗಲಿ, ಅಕ್ಕಂದ್ರ ವಯಸ್ಸಿನವರಾಗಲಿ, ಈ 50 ಆಸುಪಾಸಿನಲ್ಲೇ 50ರಿಂದ 70 ಆಸುಪಾಸಿನ ಏಜ್ ಗ್ರೂಪ್ನಲ್ಲಿ ತುಂಬ ಜನಕ್ಕೆ, ಒಂದು 30% ಆಫ್ ದೆಮ್ ಅವರಿಗೆ ಡಯಾಬಿಟಿಸ್ ಯಾಕೆ ಬರಬೇಕು, ಬಿ ಪಿ ಯಾತಕ್ಕೆ ಬರಬೇಕು? ಅವರೆಲ್ಲರೂ ಬಹುತೇಕ ಕುಕ್ಕರ್ ಅಡುಗೆ ಊಟ ಮಾಡಿನೇ ಆಗಿರಬೇಕಲ್ವಾ? ನನಗೆ ಯಾವುದಾದ್ರೂ ಒಂದು ಕಾಮನ್ ಕಾರಣ ಬೇಕಲ್ವಾ? ಕಾಮನ್ ರೀಸನ್ ಇಲ್ಲದೆ ಹೋದರೆ ಇಷ್ಟು ವ್ಯಾಪಕವಾಗಿ ಯಾಕೆ ಅದಕ್ಕೆ ಇನ್ನೊಂದು ಕಾರಣ ಏನಂತಂದರೆ, ನಾವು ಹೆಚ್ಚು ಸೋಮಾರಿಗಳಾಗಿರೋದು. ನಾವು ಈಗ ಎಲ್ಲನೂ ನಮ್ಮ ಹತ್ರ ಗ್ಯಾಡ್ಜೆಟ್ಸ್ ಬಂದುಬಿಟ್ಟಿದೆ, ಅಡುಗೆ ಮನೆಯಲ್ಲಿ ಗ್ಯಾಡ್ಜೆಟ್ಸ್ ಬಂದುಬಿಟ್ಟಿದೆ, ಬಟ್ಟೆ ಒಗೆಯೋಕ್ಕೆ ಗ್ಯಾಡ್ಜೆಟ್ಸ್ ಇದೆಲ್ಲ ಹೌದಾದರೂ ಕೂಡ ಆಹಾರನೂ ಒಂದು ಮುಖ್ಯವಾದಂಥ ಕಾರಣ ಇದ್ದೇ ಇದೆಯಲ್ವಾ? ಹಾಗಾಗಿ ನಾವು ಆಹಾರವನ್ನು ಸ್ವಲ್ಪ ಗಮನಿಸ್ಕೊಂಡ್ರೆ ಬಹುತೇಕ ಆರೋಗ್ಯವನ್ನು ನಾವಾಗೇ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೇನೋ ಅಂತ. ಆಯುರ್ವೇದದಲ್ಲಿ ಒಂದು ತುಂಬ ಉತ್ತಮವಾದಂತಹ ಒಂದು ಉಕ್ತಿ ಅಂತಂದರೆ ಕೋಟ್ ಇದೆ. ಯಾರೋ ಕವಿನೇ ಇಲ್ಲದೆ ಹೋದರೆ ಅಷ್ಟು ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅಕ್ಷರದಲ್ಲಿ ಏನೂ ವ್ಯತ್ಯಾಸ ಮಾಡಿಲ್ಲ. 2 ಲೈನು, ಮೊದಲನೇ ಲೈನಲ್ಲಿ ಎಷ್ಟು ಅಕ್ಷರಗಳಿದೆಯೋ 2ನೇ ಲೈನಲ್ಲೂ ಅಷ್ಟೇ ಅಕ್ಷರಗಳಿದೆ, ಆದರೆ ಅರ್ಥ ವಿರುದ್ಧ. ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣಂ ಅಂತ. ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣಂ. 2ನೇ ಸಾಲು ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣಂ. ಅದರಲ್ಲಿ ಪಥ್ಯೇ ಆದಮೇಲೆ ಒಂದು ರೇಫ ಬರುತ್ತೆ, ಅದನ್ನ ಅ ಅನ್ನೋದನ್ನ ಸೇರಿಸ್ಕೋ ಅಂತ ಹೇಳಿ ಅವನ ಅಕ್ಷರ ಎಕ್ಸ್ಟ್ರಾ ಸೇರಿಸಲಿಲ್ಲ, ಒಂದು ಸಿಂಬಲ್ ಅಷ್ಟೇ ಹಾಕಿದ. ಎಸ್, ಹೌದು. ಹಾಕಿದ ತಕ್ಷಣ ಏನಾಯಿತು? ಪಥ್ಯೇ ಅಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣಂ ಅಂತ. ಪಥ್ಯದ ಮಹತ್ವ, ಪಥ್ಯ ಅಂತಂದರೆ ಒಳ್ಳೆಯ ಆಹಾರ, ಒಳ್ಳೆಯ ಆಹಾರನ ಹೇಳೋದನ್ನ ಪಥ್ಯ ಅಂತ ಕರಿತೇವೆ. ಪಥಿಷು ಹಿತಂ ಅಂತ ಅದರರ್ಥ. ಅಂದರೆ ಪಥಿ ಅಂತಂದರೆ ನಮ್ಮ ಆರೋಗ್ಯಕ್ಕೆ ಹಿತವಾದ್ದು ಪಥ್ಯ. ನಾವೆಲ್ಲ ಪಥದಲ್ಲಿ ಹೋಗ್ತಕ್ಕಂಥವ್ರು ನಾವು ಪಥಿಕರು. ಹಾಗಾಗಿ ನಮಗೆ ಯಾವುದು ಹೆಚ್ಚು ಉತ್ತಮವೋ ಅದು ಪಥ್ಯ. ಆಯಿತಾ? ಇರಲಿ. ಪಥ್ಯೇ ಸತಿ ಇದ್ದರೆ, ಪಥ್ಯ ಇದ್ದರೆ ಕಿಮ ಔಷಧ ನಿಷೇವಣಂ. ಏನು ಔಷಧಿ ಕೊಡ್ತೀರಪ್ಪ? ಏನು ಔಷಧಿ ಕೊಡ್ತೀರಿ? ಪಥ್ಯದಲ್ಲೇ ಇದ್ದರೆ ಇನ್ನೆಂಥ ಔಷಧಿ ಕೊಡ್ತೀರಪ್ಪ? ಅಂತ ಚೆನ್ನಾಗಿದೆ. 2ನೇ ಲೈನು ಪಥ್ಯೇ ಅಸತಿ ಗದಾರ್ಥಸ್ಯ. ಗದ ಅಂತಂದರೆ ರೋಗ, ಅರ್ಥ ಅಂತಂದರೆ ನರಳ್ತಿರ್ತಕ್ಕಂಥವನು. ರೋಗದಿಂದ ನರಳ್ತಿರ್ತಕ್ಕಂಥವನಿಗೆ ಪಥ್ಯೇ ಅಸತಿ, ಪಥ್ಯ ಇಲ್ಲ ಅಂತಂದರೆ ಕಿಮೌಷಧ ನಿಷೇವಣಂ. ಏನು ಔಷಧಿ ಕೊಡ್ತೀಯಪ್ಪ? ಏನು ಔಷಧಿ ಕೊಟ್ಟರೆ ಏನು ಪ್ರಯೋಜನ ಅಂತ. ಆದರೆ ಪಥ್ಯ ಇದ್ದರೆ ಔಷಧಿ ಬೇಕಿಲ್ಲ. ಪಥ್ಯ ಇಲ್ಲದವನಿಗೆ ಏನು ಔಷಧಿ ಕೊಟ್ಟರು ವೇಸ್ಟ್ ಅಲ್ವೇ? ಎಂಥ ಮಜಾ ಇದೆ ಈ ಕಾವ್ಯದ ಜೊತೆಗೆ ಅವನ ಕವಿ ಬುದ್ಧಿ ಮತ್ತು ವಸ್ತು ಎಂಥ ಸ್ಟ್ರಾಂಗ್ ಐಡಿಯಾ, ಕಾನ್ಸೆಪ್ಟನ್ನು ಕೊಡ್ತಾ ಇದ್ದಾನೆ. ಇದು ನಮ್ಮ ಎಲ್ಲ ಕವಿಗಳಲ್ಲಿ, ಮಹರ್ಷಿಗಳಲ್ಲಿ ಇದೊಂದು ಗುಣ, ಕಾವ್ಯಗುಣ. ಅದ್ಭುತವಾಗಿ ನಮ್ಮನ್ನು ನೆರೇಟ್ ಮಾಡಿ ನಮಗೆ ಅದನ್ನ ತಂದು ಕೊಡ್ತಕ್ಕಂಥ ಗುಣ ನಮ್ಮ ಸಂಸ್ಕೃತಿನಲ್ಲಿ ಕಾಣ್ತೇವೆ. ಹಾಗಾಗಿ ಪಥ್ಯ ಚೆನ್ನಾಗಿರ್ಬೇಕಲ್ವ? ಆರೋಗ್ಯವಾಗಿರ್ಬೇಕಂದ್ರೆ ನಾವು ಪಥ್ಯದ ಕಡೆಗೆ ಕಮ್ಮಿ ಗಮನ ಕೊಟ್ಟಿದ್ದೀವಿ. ಸಿಕ್ಕಾಗ ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ತಾ ಇದ್ದೀವಿ. ಅಲ್ಲಿ ಎಲ್ಲೋ ಒಂದು ಡಿಸಿಪ್ಲಿನ್ ಹಾಳಾಗ್ತಾ ಇದೆ. ಆವಾಗಲೇ ದೈವೀಯೋಪಾಶ್ರಯ ಚಿಕಿತ್ಸಾ, ಸತ್ವಾವಜಯ ಚಿಕಿತ್ಸಾ, ಯುಕ್ತಿ ವ್ಯಪಾಶ್ರಯ ಚಿಕಿತ್ಸಾ, ಔಷಧಿ ಮುಲಾಮು ಕೊಡೋದು, ಜೊತೆಗೆ ಸಾಂತ್ವನ ಕೊಟ್ಟು ಮನಸ್ಸನ್ನು ಗಟ್ಟಿ ಮಾಡಿ ಕಮಾನ್ ಫೈಟ್ ಅಂತ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಅಪ್ಪ ಒಂದು ದಿನ ಒಂದು ಪೂಜೆ ಹೂವಿಟ್ಬಿಟ್ಟು ಮಾತ್ರೆ ತಗೊಳ್ಳೋ ಅಂತ ಹೇಳಿದ್ರೆ ಏನು ತಪ್ಪು? ಇದೆಲ್ಲ ಹೌದೇ ಅಲ್ವಪ್ಪ? ಆವಾಗ 3 ರೀತಿಯಿಂದಲೂ ಚಿಕಿತ್ಸೆ ಮಾಡಿ ಅವರಿಗೆ ಚಿಕಿತ್ಸೆ ಫಲಪ್ರದವಾಗೋ ಹಾಗೆ ನೋಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಮತ್ತೆಲ್ಲ ನಮ್ಮ ಕರ್ಮನೂ ಇರುತ್ತೆ. ವಾಸಿಯಾಗಬೇಕಂತಿದ್ರೆ ವಾಸಿಯಾಗುತ್ತೆ, ವಾಸಿ ಆಗಲ್ಲ ಅಂತಂದ್ರೆ ನೆಗಡಿನೂ ವಾಸಿ ಮಾಡೋಕ್ಕಾಗಲ್ಲ. ಕೇವಲ ನೆಗಡಿಯನ್ನು ವಾಸಿ ಮಾಡೋಕ್ಕೆ ಆಗಲ್ಲ. ಎಷ್ಟು ವರ್ಷದಿಂದ ನರಳ್ತಾ ನೆಗಡಿ ಇಟ್ಕೊಂಡಿಲ್ವೇನು? ಅಲರ್ಜಿಕ್ ಸೈನಸೈಟಿಸ್, ಈ ಅಲರ್ಜಿಗೆ ಒಂದು ಔಷಧಿ ಅಂತ ಒಂದಿದೆಯಾ? ಬರೀ ಲಕ್ಷಣ ಕಡಿಮೆ ಮಾಡೋಕ್ಕೆ ಒಂದು ಔಷಧಿ ಕೊಡ್ತೀವಿ ಹೊರತಾಗಿ ವಾಸಿ ಮಾಡೋಕ್ಕೆ ಔಷಧಿ ಕೊಡೋಕ್ಕಾಯ್ತಾ? ಆಗಿಲ್ಲ ಅಲ್ವೇ? ಎಷ್ಟು ಕಷ್ಟ ಅದು. ಅಲರ್ಜಿ ಅನುಭವಿಸ್ತಾರೆ ಅವರಿಗೆ ಗೊತ್ತು. ಬೆಳಗ್ಗೆ ಆಗ್ತಿದ್ದಂಗೆ ಸೀನು ಶುರು ಆಗ್ತದೆ. 21 ಕುಶಾಲ ತೋಪುಗಳು ಢಮ್ಮ ಹೊಡೆದಂಗೆ ಅಕ್ಷಿ ಎಷ್ಟು 50-100 ಹೊಡೆದು ಸುಸ್ತಾಗಿ ಬಿದ್ದುಕೊಂಡು ಅವ್ರು ನೋಡಿಲ್ವಾ? ಬರೀ ಅಲರ್ಜಿಯಿಂದ.
ಅದು ಕೇವಲ ನೆಗಡಿ ಮೂಗಲ್ ಸೋರೋದು ಸೀನು ಅಷ್ಟೇ, ಹೊರಗಡೆಗೆ ನಮಗೆ ಕಾಣುವಂಥದ್ದು. ಆದರೆ ನರಳಾಟ ಎಷ್ಟು ಪ್ರಮಾಣದಲ್ಲಿ, ನಾವು ಅದಕ್ಕೆ ಏನು ಔಷಧಿ ಕೊಡೋಕ್ಕಾಯ್ತು ಅಂದರೆ ಬರೀ ಆ್ಯಂಟಿಹಿಸ್ಟಮಿನ್ಸ್ ಕೊಟ್ಬಿಟ್ಟು ಲಕ್ಷಣ ಕಾಣ್ದಂಗೆ ಮಾಡೋದಷ್ಟೇ. ಆಯುರ್ವೇದ ಚಿಕಿತ್ಸೆಗಳಲ್ಲಿ ಅವಕ್ಕೆಲ್ಲ ಅದಕ್ಕೆ ಉಪಾಯ ಇದೆ. ಅದರಲ್ಲಿ ನಸ್ಯಕರ್ಮ ಅಂತಕ್ಕಂಥ ಚಿಕಿತ್ಸೆ ಇದೆ. 2 ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಿಂಪಲ್ ಕಾನ್ಸೆಪ್ಟ್. ಮೊದಲನೇ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಈ ಯಾವುದು ವಾತಾವರಣದಲ್ಲಿ ಇರ್ತಕ್ಕಂಥ ಪಾರ್ಟಿಕ್ಯುಲೇಟ್ ಕಣಗಳಿರಬಹುದು, ಧೂಳಿನ ಕಣ ಇರಬಹುದು, ಪರಾಗದ ಕಣ ಇರಬಹುದು, ಅಥವಾ ಹೊಗೆನಲ್ಲಿರ್ತಕ್ಕಂಥ ಇರಿಟೆಂಟ್ ಕಣಗಳಿರಬಹುದು, ಅದು ಮೂಗಿನ ಒಳಪದರ ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳ್ತೇವೆ. ಅಲ್ಲಿ ಬಿದ್ದ ತಕ್ಷಣ ಇದು ನನಗೆ ಬೇಡದ್ದು ಅಂತ ದೇಹ ಗುರುತಿಸುತ್ತೆ. ನನಗೆ ಬೇಡದ್ದನ್ನು ದೇಹ ಗುರುತಿಸುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್. ಇದನ್ನು ನಾವು ಒಪ್ಪಿಕೊಳ್ಬೇಕು. ಅದು ಗಾಳಿನಲ್ಲಿರ್ತಕ್ಕಂಥ, ನಾವು AQI ಅಂತೆಲ್ಲ ಹೇಳಲ್ಲೇನಪ್ಪ, AQI ಅಲ್ವೇನು? ಈಗ ಡೆಲ್ಲಿನಲ್ಲಿ 150 ಇಳಿತು ಅಂತ ಉಸಿರಾಡಂಗೆ ಆಗುತ್ತೆ. ಏನೇ ಇರಲಿ, ಈ ಪಾರ್ಟಿಕ್ಯುಲೇಟ್ಸ್ ಅಲ್ಲಿ ಬಿದ್ದಾಗ ಏನಾಗುತ್ತೆ, ಒಂದು ಇರಿಟೇಷನ್ ಶುರು ಆಗುತ್ತೆ. ಅದು ಏನಕ್ಕೆ ಇರಿಟೇಷನ್ ಆಗಬೇಕು ಅಂದರೆ, ನನಗೆ ಬೇಡದ್ದು ಬಂದಿದೆ, ಕಾಷನ್, ಅದನ್ನ ಹೊರಹಾಕು, ಅಕ್ಷಿ ಅನ್ನತ್ತೆ. ನೀರು ಫಸ್ಟ್ ಸುರಿಯುತ್ತೆ. ನೀರು ಬಂದಾಗ ಆ ನೀರಿನಲ್ಲಿ ಕಣಗಳು ಹೋಗಿ ತೊಳೆದು ಹೋಗಲಿ ಅಂತ. ಹೌದಾ? ಇಟ್ಸ್ ಎ ಡಿಫೆನ್ಸ್ ಮೆಕ್ಯಾನಿಸಮ್. ಆಮೇಲೆ ಜೋರಾಗಿ ಸೀನ್ ಬರುತ್ತೆ, ಬರೀ ನೀರಿನಲ್ಲಿ ಹೋಗಲಿಲ್ಲ ಅಂದರೆ ಸ್ವಲ್ಪ ಜೋರಾಗಾದರೂ ಅದನ್ನ ಆಚೆ ತಳ್ಳು ಅಂತ. ಯಾವ ಪ್ರಮಾಣದ ಫೋರ್ಸು ಸೀನು ಅಂದರೆ, ಯಾಕೆಂದರೆ ಅದು ಲಂಗ್ಸ್ಗೆ ಹೋಗಬಾರ್ದು ಅಂತ. ಸೀನ್ ಯಾಕೆ ಬರಬೇಕಿಲ್ದು ಅಂದರೆ, ಲಂಗ್ಸ್ಗೆ ಹೋಗಬಾರ್ದು ಅಂತ. ಪಾರ್ಟಿಕ್ಯುಲೇಟ್ ಲಂಗ್ಸ್ಗೆ ಹೋದರೆ ಲಂಗ್ಸ್ ಅಪಾಯ ತಾನೆ, ಅದು ಹೆಚ್ಚು ಸೂಕ್ಷ್ಮವಾದ ಭಾಗ. ಅದಕ್ಕೆ ಮೂಗು ಯಾಕೆ ಕೊಟ್ಟಿದ್ದಾನೆ ದ್ವಾರಪಾಲಕರು? ಆ ಮೂಗು ನಿನ್ನ ಕಾಯಿಲೆಯನ್ನು ತಡೆಯೋದಕ್ಕಿರ್ತಕ್ಕಂಥ ದ್ವಾರಪಾಲಕರು. ಅದಕ್ಕೆ ಫಸ್ಟು ನೀರು ಸೋರಿಸುತ್ತೆ, ಅಕ್ಷಿ ಬರುತ್ತೆ, ಯಾವ ಪ್ರಮಾಣದಲ್ಲಿ ರಿಯಾಕ್ಷನ್ ಮಾಡಿ ಅದನ್ನು ಆಚೆ ತಳ್ಳು, ಕಣ್ಣುಗಳನ್ನು ಒಳಗಡೆ ಬಿಡಬೇಡ ಅಂತ. ಹಾಗೂ ಒಳಗೋದ ಹೋದಾಗ ಬ್ರಾಂಕೈಟಿಸ್ ಆಗುತ್ತೆ ಅಂತ ಇಟ್ಕೊಳ್ರಿ, ನ್ಯೂಮೋನಿಯಾ ಆಗುತ್ತೆ ಅಂತ ಇಟ್ಕೊಳ್ರಿ, ಬೇರೆ ಏನೇನೋ ಕಾಯಿಲೆ ಬರ್ಬೋದು ಅಂತ ಇಟ್ಕೊಳ್ರಿ. ಇದು ನ್ಯಾಚುರಲ್ ಫೆನಾಮಿನಾ. ಇದೆಲ್ಲ ಬೇಕು, ಡಿಫೆನ್ಸ್ ಬೇಕು. ಆದರೆ ಈ ಅಲರ್ಜಿ ಅವ್ರಿಗೆ ಏನಾಗ್ತಾ ಇದೆ, ಡಿಫೆನ್ಸೇ ದೊಡ್ಡದಾಗ್ಬಿಡ್ತಾ ಇದೆ. ಅವರಿಗೆ ಅದೇ ಆ ಸೀನೆ ತಡ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಕೆಮ್ಮು ಬಂದರೆ ಔಷಧಿ ಕೊಟ್ಕೊಂಡು ಬ್ರಾಂಕೋಡೈಲೇಟರ್ ತೊಗೊಂಡಿರ್ಬೋದು, ಈ ಸೀನ್ ತಡೆಯೋಕ್ಕಾಗಲ್ಲ ಅಂತಾರೆ. ಅದಕ್ಕೆ ಇಟ್ ಇಸ್ ಓವರ್ ರಿಯಾಕ್ಷನ್ ಆಫ್ ದ ಬಾಡಿ. ಇಟ್ ವುಡ್ ಹ್ಯಾವ್ ಬಿಕಮ್ ಆಟೋ ಇಮ್ಯೂನ್. ಇದಕ್ಕೇನು ಮಾಡಬೇಕು ನಾವು ಅಂತಂದರೆ, ಆಯುರ್ವೇದದಲ್ಲಿ ದಿನಚರ್ಯ ಅಂತಕ್ಕಂಥ ಒಂದು ಕಾನ್ಸೆಪ್ಟ್, ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್. ಬೆಳಗಿಂದ ರಾತ್ರಿವರೆಗೆ ನಿನ್ನ ದಿನ ಹೇಗೆ ಕಳೀಬೇಕು, ಆರೋಗ್ಯವಂತ ಅಥವಾ ಆರೋಗ್ಯವಾಗಿರೋಕ್ಕೆ ಅಪೇಕ್ಷೆ ಪಡೋವನು. ಅದಕ್ಕೇನು, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿದ್ದಾಳಪ್ಪ ನೀನು, ಬೆಳಗ್ಗೆ ಎದ್ದು ನಿನ್ನ ನಿತ್ಯ ಕರ್ಮಗಳನ್ನು 1 2 4 5 6 ಹೇಳ್ತಾನೆ. ನಾನೀಗ ಹೇಳಕ್ಕೆ ಹೊರಟಿರೋದು ನಸ್ಯಕರ್ಮ ಅಂತಕ್ಕಂಥ ಒಂದು ಆ್ಯಕ್ಟಿವಿಟಿನ. ಏನು ಅದು ಆ್ಯಕ್ಟಿವಿಟಿ ಅಂತಂದರೆ, ಮೂಗಿಗೆ ತೈಲವನ್ನು ಹಾಕು, ಆರಿಫೈಸಸ್ನ ಶುದ್ಧಿ ಮಾಡ್ಕೋ ಅಂತ. ಏನು ಆರಿಫೈಸಸ್ ಅಂದರೆ, ಬಾಯಿ ತೊಳ್ಕೊ, ಅದನ್ನು ಮಾಡ್ತೀವ. ಎದ್ದು ಕೂಡಲೇ ಹಲ್ಲುಚ್ತೀವಾ, ನಂಬರ್ 1. ನಂಬರ್ 2 ಶುದ್ಧಿ ಮಾಡ್ತೀವಾ, ಮೂತ್ರ ಮಲ ವಿಸರ್ಜನೆ ಮಾಡ್ತೀವಾ, ಶುದ್ಧಿ ಮಾಡ್ಕೋತೀವಾ. ಹಾಗೆ ಮೂಗನ್ ಶುದ್ಧಿ ಮಾಡ್ತೀವಾ? ಇಲ್ಲ. ಕಿವಿ ಶುದ್ಧಿ ಮಾಡ್ತೀವಾ? ಇಲ್ಲ. ಕಣ್ಣು ಶುದ್ಧಿ ಮಾಡ್ತೀವಾ? ಈ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ನ ಆಯುರ್ವೇದೀಯ ದಿನಚರ್ಯ ಅಥವಾ ನಿತ್ಯ ಕರ್ಮಗಳಲ್ಲಿ ಸೇರಿಸ್ಕೋಬೇಕಂತಿದೆ. ಅದರಲ್ಲಿ ಏನು ತುಂಬ ಸುಲಭ ವಿಧಾನ. 2 ತೊಟ್ಟು ಎಡಿಬಲ್ ಆಯಿಲ್, ಯಾವುದು ನೀವು ಮನೆಯಲ್ಲಿ ಉಪಯೋಗಿಸ್ತಿರುವ ಎಣ್ಣೆನ ಅದನ್ನು ಹಾಕ್ರಿ. ನೀವು ನಾರ್ತ್ ಕೆನರಾ, ಸೌತ್ ಕೆನರಾ, ಕೇರಳ ಬೆಲ್ಟಾ, ಕೊಬ್ಬರಿ ಎಣ್ಣೆ ಹಾಕ್ರಿ. ಅಥವಾ ಈ ಕಡೆ ನಮ್ಮ ಹಳೆ ಮೈಸೂರು ಸೀಮೆಯವರ ಕಡಲೆಕಾಯಿ ಎಣ್ಣೆ ಹಾಕಿ. ನೀವು ಉಪಯೋಗಿಸ್ತಕ್ಕಂಥ ಅಡಿಗೆಯ ತೈಲವನ್ನು 2 ತೊಟ್ಟು 2 ಮೂಗಿನ ಹೊಳ್ಳೆಗೆ ಹಾಕಿ ಮೃದುವಾಗಿ ಒಳಗಡೆ ಎಳ್ಕೊಳ್ಳಿ. ಅದೊಂದು ಪದರ ಆಗ್ತದೆ. ಇಟ್ ಫಾರ್ಮ್ಸ್ ಎ ಲೇಯರ್ ಆನ್ ದ ಮ್ಯೂಕಸ್ ಮೆಂಬ್ರೇನ್. ಇದನ್ನು ಪ್ರತಿಮರ್ಶನಸ್ಯ ಅಂತ ಕರೀತಾರೆ. ಇದಕ್ಕೊಂದು ಹೆಸರು. ಏನಂತ? ಪ್ರತಿಮರ್ಶನಸ್ಯ ಅಂತ. ಇದಕ್ಕೊಂದು ಹೆಸರು. ಇದನ್ನು ಹಾಕ್ಕೊಳ್ಬೇಕು. ಮೂಗಿನ ಮೂಲಕ ತೈಲ ಹಾಕೋದನ್ನು ನಸ್ಯ. ನಿತ್ಯ ಎಷ್ಟು ಸಲ ಹಾಕಬೇಕು ಅಂತಂದರೆ, ಬೆಳಗ್ಗೆ ಎದ್ದು ಫಸ್ಟ್ ಹಾಕ್ಕೋಬೇಕು, ಹಲ್ಲುಜ್ಜಿ ಮತ್ತೊಂದು ಕ್ಲೀನೆಲ್ಲ ಮಾಡ್ಕೊಳ್ಳುವಾಗ 2 ತೊಟ್ಟು ಹಾಕೋ. ಮನೆಯಿಂದ ಹೊರಗಡೆ ಹೋಗೋಕ್ಕೆ ಮೊದಲು ಹಾಕೋ. ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಬರ್ತೀಯಲ್ಲ ಮನೆಗೆ, ಆವಾಗ ಮುಖ ಕೈಕಾಲು ತೊಳ್ಕೊಂಡು ಮತ್ತೆ ಹಾಕೋ. ಊಟ ಮಾಡೋದಕ್ಕೆ ಮುಂಚೆ ಹಾಕಿಕೋ. ಹಾಗೆ 12-13 ಕಾಲಗಳನ್ನು ಹೇಳಲಾಗಿದೆ. ಇಷ್ಟು ಸಲ ನೀನು ಹಾಕೋ. ಆರೋಗ್ಯವಾಗಿರಬೇಕು ಅಂತಂದರೆ ಇದನ್ನು ಮಾಡಂತ. ನಮಗೆ ಇದ್ರ ಬಗ್ಗೆ ಹೇಳೋರು ಇಲ್ಲ.
ಇದು ಅತಿ ಆಯಿತು ಅನ್ನುವಷ್ಟರ ಮಟ್ಟಿಗೆ. ಅತಿ ಆಯಿತು ಅಲ್ವಾ? ಇದೇನು ಈಗೆಲ್ಲ ಏನಾಗತ್ತೆ ಬಿಡ್ರಿ, ಏನು ಎಣ್ಣೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಮುಗ್ದೆ ಅಲ್ಲೇನೋ. ಆದರೆ ಅದರದ್ದು ಪ್ರಯೋಜನ ನಮಗೆ ಚಿಕಿತ್ಸೆ ಮಾಡುವಾಗ ಗೊತ್ತಾಗ್ತದೆ. ಹೌದಾ? ಕ್ರಾನಿಕ್ ಅಲರ್ಜಿಕ್ ರೈನೈಟಿಸ್ ಏನು ನಾನು ಹೇಳಿದ್ನಲ್ಲಪ್ಪ, ಬಹಳ ವರ್ಷಗಳಿಂದ 2 ವರ್ಷ 6 ವರ್ಷ 8 ವರ್ಷದಿಂದ ನೆಗಡಿ ಕೆಮ್ಮು ಸೀನು ಇಂಥವ್ರಿಗೆ ನಸ್ಯಕರ್ಮ ಅಂತ ಹೇಳಿ ಇದನ್ನೇ ಔಷಧಿ ತೈಲನ ಹಾಕಿ ಅದಕ್ಕೆ ಪೂರ್ತ ಫ್ಲಶಿಂಗ್ ಆಗ್ತದೆ, ಸೈನಸ್ಗಳೆಲ್ಲ ಫ್ಲಶ್ ಆಗ್ತದೆ. ಆ ಥರ ಚಿಕಿತ್ಸೆ ಮಾಡಿ ಈಗ ಹಾಗೆ ಮಾಡ್ತಾ ಇದ್ರೆ, ಆಗಾಗ ಮಾಡೋದ್ರಿಂದ ಅಲರ್ಜಿ ಅಂತ ತೊಂದರೆಯನ್ನೂ ಗೆಲ್ಲಕ್ಕಾಗ್ತಾ ಇದೆ. ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗುವಂಥ ಸಂದರ್ಭಗಳು ಬಹುತೇಕ ಇದ್ದಾವೆ. ಎನಿ ಅಲರ್ಜಿ, ಏನೇ ಅಂದರೆ ನೇಸಲ್ ಅಲರ್ಜಿ, ನೆಸಲ್, ಈ ನೇಸಲ್ ಅಲರ್ಜಿ ಈಗೇನು ನೆಗಡಿ ಸೀನು ಏನು ಪದೇ ಪದೇ ಬರ್ತಿರ್ತದೆ ನೋಡ್ರಿ ಅಂಥದ್ದು. ಅಂದರೆ ನಮಗೆ ಉಪಾಯ ಇದೆ, ಅದನ್ನು ಎಂಪ್ಲಾಯ್ ಮಾಡಲಿಲ್ಲ ನಾನು. ಯಾಕೆಂದರೆ ಉಪಾಯ ಇದೆ, ಉಪಾಯನ ಗೊತ್ತು ಮಾಡಲಿಲ್ಲ. ಇದು ನನ್ನ ಲೋಪ. ಈ ಥರದ್ದೊಂದು ಮಾಡಪ್ಪ ಅಂತ ಹೇಳಿದ್ರೆ ಮಾಡ್ತಿತ್ತು. ನಾನು ಯಾರಿಗೂ ಹೇಳಲೇ ಇಲ್ವಾ, ನನ್ನ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ನನ್ನ ಸ್ಕೂಲಲ್ಲಿ ಏನು ಹೇಳ್ಕೊಟ್ರು? ಹಲ್ಲುಜ್ಜು ಅಂತ ಹೇಳ್ಕೊಟ್ರು. ಹೌದು ತಾನೇ? ನಾವು ಸ್ಕೂಲಲ್ಲಿ ತಾನೇ ಕಲ್ತಿದ್ದು, ಮನೇಲಿ ಕಲ್ತ್ವಿ. ಸ್ಕೂಲಲ್ಲಿ ಅದನ್ನ ರೀಎಸ್ಟಾಬ್ಲಿಷ್ ಮಾಡಿದ್ರು, ನಾನು ಹಲ್ಲುಜ್ಜಿದೆ. ಆದರೆ ಮೂಗಿಗೆ ತೈಲ ಹಾಕು ಅಂತ ನಮ್ಮ ಮನೆಯಲ್ಲೂ ಅಪ್ಪ ಅಮ್ಮ ಮಾಡಲಿಲ್ಲ. ಪ್ರಾಕ್ಟೀಸ್ ಬಿಟ್ಟು ಹೋಗಿತ್ತಲ್ಲ. ಪ್ರಾಕ್ಟೀಸ್ ಇತ್ತು ಬಿಟ್ಟು ಹೋಯ್ತು ಅಷ್ಟೇ. ಯಾಕೆಂದರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ಳೋಕೆ ಶುರು ಮಾಡಿದ್ರು. ನಾವೆಲ್ಲ ರ್ಯಾಷನಲ್ ಥಿಂಕಿಂಗ್ ಅಂತ ಅಂದ್ಕೊಂಡು ಬೇಕಾದಷ್ಟು ಒಳ್ಳೆಯ ಅಭ್ಯಾಸಗಳನ್ನ ಬಿಟ್ಕೊಂಡು ಬಂದ್ವಿ. ಅದರಲ್ಲಿ ಇದು ಒಂದು ಊಟ ಮಾಡುವಾಗಪ್ಪ ಒಂದು ಕ್ರಮ ಇದೆ. ಕೆಲವು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಒಂದು ಸ್ವಲ್ಪ ನೀರನ್ನ ಇಟ್ಕೊಂಡು ಅನ್ನಕ್ಕೆ, ನಮ್ಮ ಮುಂದಿರ್ತಕ್ಕಂಥ ಆಹಾರಕ್ಕೆ ಚಿಮುಕಿಸಿ ಇದು ಶುದ್ಧವಾಗುತ್ತೆ ಅಂತ ಹೇಳ್ತಕ್ಕಂಥದ್ದು, ಆರೋಪ ಮಾಡ್ತಕ್ಕಂಥದ್ದು, ಶುದ್ಧತೆಯನ್ನು ಆರೋಪ ಮಾಡೋದು, ಇದು ಒಳ್ಳೆಯದಿದೆ ಅಂತ ಹೇಳ್ತಕ್ಕಂಥದ್ದು ನೋಡಿರ್ಬೇಕಲ್ಲಲ್ಲಿ ಊಟ ಮಾಡೋ ಕ್ರಮದಲ್ಲಿ. ಆಮೇಲೆ ಅದನ್ನು ಗಮನಿಸ್ತಾ, ಆಹಾರವನ್ನು ಗಮನಿಸ್ತಾ ಕೈಗೆ ಒಂದು ಚಮಚ ನೀರನ್ನು ಇಟ್ಕೊಂಡು ಕುಡಿದು ಅಮೃತ ಮಸ್ತು ಅಂತ ಹೇಳಿ ಏನು ಅಮೃತ ಮಸ್ತು ಅಂತಂದರೆ, ಅಪ್ಪ ಇದು ಅಮೃತ ಆಗಲಿ ಅಂತ. ನಾನು ಪ್ರತಿ ಸಲ ಊಟ ಮಾಡೋಕ್ಕೆ ಮುಂಚೆ ಇದು ಅಮೃತವಾಗಲಿ ಅಂತ ಹೇಳಿ ತಿಂದಾಗ ಅದು ಕೆಟ್ಟದ್ದು ಹೇಗೆ ಮಾಡುತ್ತೆ ಅಂತ. ಅಮೃತ ಆಗಲೇಬೇಕು, ಅದು ಅಮೃತ ಆಗಲೇಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್. ನೀವು ಒಳ್ಳೆಯತನವನ್ನು ಆರೋಪಿಸ್ತಾ ಇದ್ದೀರಿ 100 ಪಟ್ಟು. ಆಗ ಅಲ್ಲಿರ್ತಕ್ಕಂಥ ದೋಷಗಳು ನಿರ್ದೋಷವಾಗ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ. ಇದು ಥಿಂಕಿಂಗ್. ಅಲ್ಲಿ ವಿಷ ಇದ್ದರೆ ಸಾಯಲ್ವೇ? ವಿಷ ಇದ್ದು ಸಾಯೋದು ಬೇರೆ ವಿಚಾರ. ಆದರೆ ನೀನು ಊಟ ಮಾಡುವಾಗ ಇದು ಅಮೃತವಾಗೇ ಆಗುತ್ತೆ ಅಂತ ಹೇಳಿ ತಿನ್ನುವಾಗ ವಾತಾಪಿ ಜೀರ್ಣೋಭವ ಆಗಲ್ವಾ? ಅಗಸ್ತ್ಯರು ಕತೆ ಗೊತ್ತಿದೆ ಅಲ್ಲ? ಹೌದು. ವಾತಾಪಿ ಅಂತ ರಾಕ್ಷಸನ್ನೇ ಒಳಗಡೆ ಹಾಕೊಂಡ್ರು, ಜೀರ್ಣಿಸ್ಕೊಂಡ್ರು ಅಲ್ಲ. ಅವರು ಒಂದು ಉದ್ಧರಣೆ ನೀರು ಕುಡಿದು ವಾತಾಪಿ ಜೀರ್ಣೋಭವ ಹೊರಗೆ ಬಾ ಅಂತ ಇಲ್ವಲ ಕರೆದಾಗ ವಾತಾಪಿ ಬರೋಕ್ಕೆ ಆಗಲಿಲ್ಲ. ಇವ್ರು ಹೇಳಿದ್ರು ವಾತಾಪಿ ಜೀರ್ಣ ಆಗ್ಬಿಟ್ಟ ಅಂತ. ಅದು ನನ್ನ ಅಗ್ನಿಯನ್ನು, ನನ್ನ ಡೈಜೆಷನನ್ನು, ನನ್ನ ಸಂಕಲ್ಪದ ಮೂಲಕ ನಾನು ಹೇಳ್ದಂಗೆ ಕೇಳೋ ಅಂಥದ್ದು. ಇದು ಕಥೆ ಅಷ್ಟೇ ಅಲ್ಲ, ಇದು ಸಾಧ್ಯ ಕೂಡ. ಅದನ್ನು ಈ ಥರ ಚಿಕ್ಕ ಚಿಕ್ಕ ಕ್ರಮಗಳಲ್ಲಿ ನಾವು ಮಾಡ್ತಾ ಇದ್ವಿ, ಅಭ್ಯಾಸ ಬಿಟ್ಕೊಂಡಿದ್ದೀವಿ. ಅಮೃತ ಬಸ್ತು ಅಂತ ಹೇಳಿ ತಿನ್ನೋದನ್ನು ಬಿಟ್ಕೊಂಡ್ಬಿಟ್ವಿ. ನಾವು ಕೊಟ್ಟ ತಕ್ಷಣ ಟಕ್ ಅಂತ ಬೈಕ್ ಹಾಕೋತಾ ಇದ್ದೀವಿ. ಅಮೃತೋಪಸ್ತರಣಮಸಿ ಸ್ವಾಹ ಅಂದ್ರೆ ಏನು? ಉದಕಂ ದತ್ತ ಮುಪತಿಷ್ಠತೆ ಅನ್ನದಾತ ಸುಖಿ ಭವ. ರೈತನನ್ನು ನೆನೆಸಿ ಊಟ ಮಾಡೋದು, ಊಟ ಹಾಕೋನ್ ನೆನೆಸಿ ಊಟ ಮಾಡೋದು. ಇವೆಲ್ಲ ಅಭ್ಯಾಸಗಳ ಹಿಂದೆ ಒಂದು ಸದುದ್ದೇಶ ಇತ್ತಲ್ಲ. ನಮಗೆ ಸದುದ್ದೇಶದ ಮರೆತು ಬಿಟ್ಟು ನನಗೆ ಇವತ್ತಿನ ನನ್ನ ಸುಖ, ನನ್ನ ಸಂತೋಷ ಅಥವಾ ನನ್ನ ಟೈಮು ಇವುಗಳಿಗೆ ಪ್ರಯಾರಿಟೀಸ್ ಕೊಟ್ಕೊಂಡು ಬೇಕಾದಷ್ಟನ್ನು ಬಿಟ್ಕೊಂಡ್ವಿ. ತನ್ಮೂಲಕವಾಗಿ ಒಂದು ಕಾನ್ಸೆಪ್ಟೇ ಮರ್ತು ಹೋಗ್ಬಿಡ್ತು ಅಂತ ಹೇಳಿ. ಅಲರ್ಜಿ ವಿಚಾರದಲ್ಲೂ ಹಾಗೆ. ನಸ್ಯಕರ್ಮ ಅಂತ ತುಂಬ ಸಿಂಪಲ್, 2 ತೊಟ್ಟು ಎಣ್ಣೆ ಮೂಗಿಗೆ ಬಿಟ್ಕೊಂಡು ಅದನ್ನು ಬರ್ದಂಗೆ ನೋಡ್ಕೊಳ್ಳುವಂಥದ್ದು ಅವಕಾಶ ಇತ್ತಲ್ಲ. ಯಾವುದೇ ಎಣ್ಣೆ ಆಗ್ಬೋದಾ? ಎಡಿಬಲ್ ಆಯಿಲ್ ಆಫ್ ಯುವರ್ ಚಾಯ್ಸ್. ಅದು ನೆತ್ತಿಗೆ ಹೋಗ್ಬಿಡಲ್ವಾ? 2 ತೊಟ್ಟು ಹಾಕಿದಾಗ ನೆತ್ತಿಗೆ ಹೋಗೋದು ಅಂದರೆ ಎಂಥದ್ದು? ಅಂದರೆ ಈಗ ಮೇಲ್ಗಡೆ ಎಲ್ಲೂ ಮೇಗಿಲ್ಲ, ಅದು ಪದರ ಅಷ್ಟೇ. ಆ ಪದರದ ಮೂಲಕ ಹೋಗಿ ಗಂಟ್ಲಿಗೆ ಇಳೀತದೆ. ಅದು 2 ಡ್ರಾಪ್ 4 ತೊಟ್ಟು ಅದು ಏನು ಹೆಚ್ಚು ತೊಂದರೆನೇ ಕೊಡೋದಿಲ್ಲ. ಮತ್ತು ಅದು ಎಡಿಬಲ್ ಆದ್ರಿಂದ ಸೇಫ್. ಎಡಿಬಲ್ ಅಂದರೆ ನಾವು ದಿನ ಉಪಯೋಗಿಸ್ತಕ್ಕಂಥ ಎಣ್ಣೆ ಆಗಿದ್ದರಿಂದ ಗ್ರೌಂಡ್ನಟ್ ಆಯಿಲ್. ಅದು ಹೌದು, ಕಡಲೆಕಾಯಿ ಎಣ್ಣೆ, ಶೇಂಗಾ ಎಣ್ಣೆ ಆಗ್ಬೋದು, ಅಥವಾ ತೆಂಗಿನ ಎಣ್ಣೆ ಆಗಬಹುದು, ಅಥವಾ ಎಳ್ಳೆಣ್ಣೆ ಆಗಬಹುದು. ಆಫ್ ಯುವರ್ ಚಾಯ್ಸ್.
ನಿಮ್ಮಲ್ಲಿ ಯಾವುದು ಬಳಸ್ತಾ ಇದ್ದೀರೋ ಅಂಥ ಎಣ್ಣೆ ಅಲ್ಲ. ಬಳಸ್ತಾ ಇರೋ ಎಣ್ಣೆ ಅಂದ ತಕ್ಷಣ ನಂದು ಇನ್ನೊಂದು ವಿರೋಧ ಇದೆಯಪ್ಪ. ಇಲ್ಲಿ ನಾನು ಹೇಳಲೇಬೇಕಾಗಿದೆ ಅಂತಂದ್ರೆ, ನಾನು ಇವಾಗ ಏನನ್ನ ಬೆಳೆಸ್ತಾ ಇದ್ದೀನಿ, ಏನನ್ನು ಬಳಸ್ತಾ ಇದ್ದೀನಿ ಅಂತಂದ್ರೆ, ನಾನಿವತ್ತು ಬಳಸ್ತಾ ಇರ್ತಕ್ಕಂಥದ್ದು ನಾನು ಇದುವರೆಗೆ ತಿನ್ನದೇ ಇರ್ತಕ್ಕಂತಹ ಎಣ್ಣೆಯನ್ನ, ಪಾಮ್ ಆಯಿಲ್ಗಳು, ಸನ್ಫ್ಲವರ್ ಆಯಿಲ್ ತಿಂತೇವೆ. ಸನ್ಫ್ಲವರ್ ಆಯಿಲ್ ಅನ್ನ ನಾವು ಯಾವಾಗಿಂದ ಉಪಯೋಗಿಸ್ತಿದ್ವಿ? ನಿಮ್ಮ ಅಜ್ಜಿ ಎಷ್ಟು ಸನ್ಫ್ಲವರ್ ಆಯಿಲ್ ಯೂಸೇ ಮಾಡಿಲ್ಲ. ತಾತ ಅವ್ರು ಸನ್ಫ್ಲವರ್ ಯೂಸ್ ಮಾಡಿದ್ರಾ? ಯಾರು ಮಾಡಿಲ್ಲ. ನಮ್ಮ ಅಮ್ಮನ ಕಾಲದಲ್ಲಿ ಸನ್ಫ್ಲವರ್ ಬಂತು. ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಬರಕ್ಕೆ ಶುರು ಆಯಿತು. ಶೇಂಗಾ ಎಣ್ಣೆಗೆ ಅಡ್ವರ್ಟೈಸ್ಮೆಂಟ್ ಇತ್ತಾ? ಈಗ ಬರ್ತಾ ಇದೆ ಬೇರೆ ವಿಚಾರ. ಮುಂಚೆ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಬೇಕಿರಲಿಲ್ಲ ಅಂತ. ಅದು ಹಾಗೆ ವಿಪುಲ ಅನಿವಾರ್ಯತೆ, ಅಗತ್ಯತೆ ಎಂತ ಇಲ್ಲ. ಹೊಸದೇನಾದ್ರೂ ತಂದಾಗ ಮಾತ್ರ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ತಾನೆ. ಈಗ ಉಪ್ಪಿಗೂ ಅಡ್ವರ್ಟೈಸ್ಮೆಂಟ್ ಮಾಡಿ. ಹೌದು. ಸೂರ್ಯನಿಗೆ ಯಾಕೆ ಅಡ್ವರ್ಟೈಸ್ಮೆಂಟು? ಅಲ್ವೇ? ಅದು ಒಳ್ಳೇದಷ್ಟೇ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಯಾಕೆ? ಅಷ್ಟು ವಿಪುಲವಾಗಿ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ. ನಾನು ಹೊಸದೇನಾದರೂ ಬಂದು ಸೇರಿಸುವಾಗ ಇದು ಅಷ್ಟು ಬೆಸ್ಟು, ಇದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಅದರಲ್ಲಿ ಇನ್ನೊಂಥದ್ದೇನೋ ಇಲ್ಲ, ವಿಟಮಿನ್ ಇ ವಿಪುಲವಾಗಿದೆ, ಇನ್ನೊಂದು ಏನೋ ಇಲ್ಲ, ಕಥೆಗಳನ್ನು ಬರೆದು ಅದನ್ನು ನಿಮ್ಮನ್ನು ನಂಬಿಸುತ್ತಿದ್ದೆ ನಾನು. ಹಾಗಾಗಿ ಸೂರ್ಯಕಾಂತಿ ನನ್ನ ಆಹಾರದಲ್ಲಿತ್ತ? ಇರಲಿಲ್ಲ. ಸೂರ್ಯಕಾಂತಿಯನ್ನು ನಾವು ಎಲ್ಲಾದರೂ ತಿಂದಿದ್ದೀವಾ? ಇಲ್ಲ. ಕಡಲೆಕಾಯಿ ಬೀಜ ತಿಂದಿದ್ದೀವಿ, ದಿನಾ ತಿಂತೀವಿ, ಎಂಜಾಯ್ ಮಾಡ್ತೇವೆ. ತೆಂಗಿನೆಣ್ಣೆ, ತೆಂಗಿನಕಾಯಿ ಇಲ್ಲದೆ ಆಹಾರನೇ ಇಲ್ಲ ಪ್ರತಿದಿನ. ಸೌತ್ ಇಂಡಿಯನ್ಸ್ ಅಂತೂ ತೆಂಗಿನಕಾಯಿ ಇಲ್ಲದೆ ಏನೂ ಇಲ್ಲೇ ಇಲ್ಲ. ಹಾಗಾಗಿ ಅದು ಎಣ್ಣೆ ನಂದು ಜೀನಿಗೆ ಒಪ್ಪುತ್ತೆ. ಇದು ನಂದು ಕಣ ಅನ್ನತ್ತೆ, ಬಾಗಲ್ ತಕೊಂಡು ಬಾ ಅಂತ ಕರೆಯುತ್ತೆ ನನ್ನ ಜೀನ್. ಅದೇ ಸನ್ಫ್ಲವರು, ಸ್ಯಾಫ್ಲವರು, ಇನ್ನು ಹಲವಾರು ಕಥೆ ಹೇಳಕ್ಕೆ ಶುರು ಮಾಡ್ತೀವಿ, ಹೊಸದು. ಈಗ ನಾವೆಲ್ಲ ಆಲಿವ್ ಆಯಿಲ್ನೇ ಯೂಸ್ ಮಾಡಬೇಕಾಗಿದೆ. ನಾನು ಈ ನಡುವೆ ಡಾಕ್ಟರ್ ಹೆಲ್ತ್ ಕಾನ್ಷಿಯಸ್ ಆಲಿವ್ ಆಯಿಲ್ನೇ ಯೂಸ್ ಮಾಡೋದು. ವಾಯ್? ಯಾಕೆ? ಆಲಿವ್ ಆಯಿಲ್ ಎಲ್ಲಿ ತಿಂದಿದ್ದೆ ನೀನು? ಆಲಿವನ್ನು ಎಲ್ಲಿ? ಆಲಿವ್ ಹಣ್ಣುಗಳು ಎಷ್ಟು ಚೆನ್ನಾಗಿರ್ತವಪ್ಪ. ನಮ್ಮಲ್ಲಿ ಇಲ್ವೇ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ. ಆಲಿವ್ ತಿಂದಿರ್ತೀರ ಅಲ್ಲಿ ಚೆನ್ನಾಗಿರುತ್ತೇನು? ಯಾರು ತಿಂತಾರೆ ಅಲ್ಲ? ಸಲಾಡ್ಸಲ್ಲೆಲ್ಲ ಮಧ್ಯೆ ಮಧ್ಯೆ ಪಿಜ್ಜಾನಲ್ಲೆಲ್ಲ ಹಾಕೋದುಂಟು ಅಲ್ಲ? ಅದನ್ನು ನಾವೆಲ್ಲಿ ತಿಂತೀವಿ? ಅದು ಯಾಕೆ ಬೇಕು ನನಗೆ ಅಂತ. ಸೊ ನಾವು ಇಲ್ಲಿ ಉಪಯೋಗಿಸ್ತಕ್ಕಂತಹ ಆಹಾರಗಳು ಅದರಿಂದ ತೆಗೆದಂಥವು, ಅವಷ್ಟೇ ನಮ್ಮನ್ನು ಒಪ್ಕೊಳ್ಳೋದು. ಇವತ್ತಿನ ಯಾಕೆ ಮ್ಯೂಟೇಟಿವ್ ಚೇಂಜಸ್ ಆಗ್ತಾ ಇದೆ? ಇದುವರೆಗೆ ಆಗ್ತಿರೋದು ಅಲರ್ಜಿ ಅಂದ ತಕ್ಷಣ ಮೂಗಿನ ಅಲರ್ಜಿ ಬಗ್ಗೆ ಹೇಳಿದ್ನಾ? ಬಾಡಿ ಅಲರ್ಜೀಸ್ ಬರಲ್ವಾ? ತುರಿಕೆ, ಮೈಯೆಲ್ಲ ನವೆ ಬರೋದು, ಗಂಧೆಗಳು, ಪಿತ್ತಗಂಧೆಗಳು ಅಂತೇಳಿ ಹೇಳಲ್ವೇ? ಎಷ್ಟು ಜನ ಅದಕ್ಕೆ ಕಷ್ಟಪಟ್ಟು ಒದ್ದಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ, ಕಾರಣ ಗೊತ್ತಾಗ್ತಾ ಇಲ್ಲ. ಪ್ಯಾಚ್ ಟೆಸ್ಟ್ ಎಲ್ಲ ಮಾಡೋದುಂಟು. ಏನು ಪ್ಯಾಚ್ ಟೆಸ್ಟ್ ಅಂದರೆ, ನಿಮಗೆ ನೀವು ಉಪಯೋಗಿಸ್ತಕ್ಕಂಥ ಆಹಾರಗಳು ಒಂದು 100 ಆಹಾರಗಳನ್ನ ಪಟ್ಟಿ ಮಾಡಿ ಅದಕ್ಕೆಲ್ಲನೂ ಒಂದೊಂದು ದ್ರವ್ಯಗಳನ್ನ ತಗೊಂಡು ಪ್ಯಾಚ್ ಟೆಸ್ಟ್ ಇಂಜೆಕ್ಷನ್ಸ್ ಮೂಲಕ ಅಲ್ಲಿ ಕೊಟ್ಟು ಯಾವ್ಯಾವುದಕ್ಕೆ ಸೆನ್ಸಿಟಿವಿಟಿ ಅಂತ ಪರೀಕ್ಷೆ ಮಾಡಿ ನೋಡುವಾಗ ಅಷ್ಟು ಕಾಯಿಲೆಗಳಿಗೂ ಸೆನ್ಸಿಟಿವ್ ಅಂತ ಹೇಳಿಬಿಟ್ಟು, ಅಷ್ಟೊಂದು ಆಹಾರ ದ್ರವ್ಯಗಳಿಗೂ ಸೆನ್ಸಿಟಿವ್ ಅಂತ ಹೇಳಿಬಿಟ್ರೆ ನಾನು ಏನು ತಿನ್ನಬೇಕು, ಏನು ಕುಡಿ? ಹಾಲು ಕುಡಿಬೇಡಿ, ಸೆನ್ಸಿಟಿವ್. ಸಕ್ಕರೆ ತಿನ್ನಬೇಡಿ. ಅಕ್ಕಿ, ಅನ್ನ, ಬೇಳೆಗೆ ಅಲರ್ಜಿ ಅಂತ ತೋರಿಸಿದೆ. ಹಾಗಿದ್ರೆ ಆ ಮಗು ಅಥವಾ ಆ ವ್ಯಕ್ತಿ ಅನ್ನ ತಿಂದೇ ಇರೋಕ್ಕಾಗತ್ತೆ, ಬೇಳೆ ತಿಂದೇ ಇರೋಕ್ಕಾಗತ್ತೆ, ತರಕಾರಿ ಬರುತ್ತಲ್ವಾಗೆ ಪಾಸಿಟಿವ್ ಅಂತ ಬಂದಿದೆ. ಮತ್ತೇನು ಬಿಡಬೇಕು? ಹಾಗಿದ್ರೆ ಇನ್ನೇನು ತಿನ್ಕೊಂಡಿರ್ಬೇಕು? ಪ್ರಾಬ್ಲಮ್ ಈಸ್ ನಾಟ್ ಅಟ್ ದ ಮೆಟೀರಿಯಲ್, ಪ್ರಾಬ್ಲಮ್ ಈಸ್ ವಾಟ್ ಯು ಹ್ಯಾವ್ ಬೀನ್ ಕನ್ಸ್ಯೂಮಿಂಗ್. ಇವತ್ತಿನ ದಿವಸದ ಆ ಬದಲಾವಣೆಗೆ, ನನ್ನಲ್ಲಿರ್ತಕ್ಕಂಥ ಅಲರ್ಜಿಗೆ ನಾನು ಇಷ್ಟು ದಿನ ತೆಗೆದುಕೊಂಡು ಬಂದಂತಹ ಸನ್ಫ್ಲವರ್ ಆಯಿಲ್ ಯಾಕೆ ಕಾರಣ ಇರಬಾರ್ದು ಅಂತೀನಿ ನಾನು. ಇರ್ಬೋದು ಅಲ್ವಾ? ನನಗೆ ಒಗ್ಗದೇ ಇರೋದು ನನ್ನ ದೇಹಕ್ಕೆ ಹೋದ ತಕ್ಷಣ ಹೇಗೆ ನನಗೆ ಒಗ್ದಿರ್ತಕ್ಕಂಥ ಕಣ ಇಲ್ಲಿಂದ ಇರಿಟೇಟ್ ಮಾಡಿ ಸೀನ್ ತರಿಸ್ತೋ, ಹಾಗೆ ನಾನು ಒಗ್ಗದೇ ಇರ್ತಕ್ಕಂಥ ನನ್ನದಲ್ಲದಂಥ ಆಹಾರ ಒಳಗೆ ಹೋದ ತಕ್ಷಣ ಅದು ರಿಯಾಕ್ಟ್ ಮಾಡುತ್ತಲ್ಲ. ರಿಯಾಕ್ಷನ್ ಇಟ್ ಸೆಲ್ಫ್ ಕ್ಯಾನ್ ಬಿ ಅಲರ್ಜಿಕ್ ರಿಯಾಕ್ಷನ್ಸ್. ಏನು? ಅರ್ಟಿಕೇರಿಯಾ. ನಿನಗೆ ಸೆಟ್ ಆಗಿಲ್ಲ ಅಂತ, ನಿನಗಿದು ಒಗ್ಗಲ್ಲ ಅಷ್ಟೇ, ನಿನ್ನದಲ್ಲದನ್ನ ಬಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೆ. ಆದರೆ ಅದಕ್ಕೆ ಮುಂಚೆ ನಾನು ಎಷ್ಟು ಅದಕ್ಕೆ ರೂಮ್ ಕೊಟ್ಬಿಟ್ಟಿದ್ದೀನಿ, ಅದು ಎಷ್ಟು ಸಲ ತಿಂದುಬಿಟ್ಟಿದ್ದೀನಿ. ಇಷ್ಟು ವರ್ಷ ತಿನ್ಕೊಂಡೇ ಬಂದುಬಿಡ್ನಾ ಸನ್ಫ್ಲವರ್ ಆಯಿಲ್ನ. ಸನ್ಫ್ಲವರ್ ಒಂದು ಉದಾಹರಣೆ ತುಂಬ ಕಣ್ಣು ಕಾಣುವಂಥ ಉದಾಹರಣೆ. ಅದರಿಂದ ಸನ್ಫ್ಲವರ್ ಹೇಳ್ತಾ ಇದ್ದೀನಿ, ದೂಷಣೆ ಮಾಡ್ತಾ ಇಲ್ಲ, ಸಹಜವಾಗಿ ಗೊತ್ತಾಗುವಂಥ. ಆದ್ದರಿಂದ ನೀನು ನಿನ್ನ ಪೂರ್ವಜರು ಉಪಯೋಗಿಸಿರ್ತಕ್ಕಂಥ ಆಹಾರವನ್ನು ಎನ್ಕರೇಜ್ ಮಾಡು. 2 ಲಾಭ. ಮೊದಲನೇ ಲಾಭ, ನಿನ್ನ ಪೂರ್ವಜರು ನಿನ್ನ ಸುತ್ತಮುತ್ತ ಇದ್ದದ್ದನ್ನು ಮಾತ್ರ ತಿಂತಾ ಇದ್ರು.
ಹೌದು. ನೀನು ಅದನ್ನೇ ಬೆಳೆಸ್ಕೋ. ಆವಾಗ ನಿನ್ನ ಅಕ್ಕಪಕ್ಕದ ರೈತರಿಗೆ ಲಾಭ, ಅವ್ರು ಬೆಳೀತಾರೆ ನಿನ್ನ ಜೊತೆಗೆ ಅಲ್ವಾ. ಆಲಿವ್ ಆಯಿಲನ್ನು ಇಲ್ಲಿ ತೊಗೊಂಡು ಬರಬೇಕಾಗತ್ತೆ, ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಅಥವಾ ಅದನ್ನು ಇವತ್ತಿನ ದಿವಸದ ಶೇಂಗಾ ಜಾಗನೆಲ್ಲ ತೆಗೆದುಬಿಟ್ಟು ಆಲಿವ್ ಗಿಡಗಳನ್ನು ಹಾಕಬೇಕಾಗತ್ತೆ, ಶೇಂಗಾ ಬದಲು. ಯಾಕಂದರೆ ಆಲಿವ್ ಆಯಿಲ್ ಈಸ್ ಕಾಸ್ಟ್ಲಿಯರ್, ಅದರಲ್ಲಿ ಹೆಚ್ಚು ದುಡ್ಡು ಬರುತ್ತೆ, ಕಮರ್ಷಿಯಲ್ ಕ್ರಾಪ್ ಅಲ್ವಾ. ಇಕೋಸಿಸ್ಟಮನ್ನೇ ಬದಲಾಯಿಸ್ತಾ ಇದ್ದೀರಿ. ಪೌಷ್ಟಿಕತೆಯ ವ್ಯತ್ಯಾಸ ಏನು? ಪೌಷ್ಟಿಕತೆಯಲ್ಲೂ ಅಷ್ಟೇ ನನಗೆ ನನ್ನ ಸುತ್ತಮುತ್ತ ಇರ್ತಕ್ಕಂಥವು ಎಲ್ಲ ಸತ್ವಗಳಿಂದ ಕೊಡುತ್ತೆ ಅನ್ನೋದು ಮೊದಲನೇ ನಿಯಮ, ಪ್ರಾಕೃತಿಕ ನಿಯಮ. ಹಾಗಾಗೇ ನಾನು ಅಂದರೆ ನಾವೆಲ್ಲ ಇಲ್ಲಿ ಮೈಸೂರಿನವರು ಅಂತ ಇಟ್ಕೊಳ್ಳಿ, ಮೈಸೂರಿನಲ್ಲಿ ಸಾವಿರಾರು ವರ್ಷಗಳಿಂದ ಬದುಕೊಂಡ್ಬಂದ್ಬಿಟ್ಟಿದ್ದೀವಿ ನನ್ನ ತನಕ. ಹೌದು, ಯಾಕಂದರೆ ತಲೆಮಾರುಗಳು. ಯಾಕೆಂದರೆ ಇಲ್ಲಿರೋ ಆಹಾರ ನಮಗೆ ಬೆಸ್ಟ್ ಇದೆ, ನನ್ನನ್ನು ಸಸ್ಟೈನ್ ಮಾಡಿದೆ, ನನ್ನ ಎಲ್ಲ ಜನ್ರೇಷನ್ನ ಸಸ್ಟೈನ್ ಮಾಡ್ಕೊಂಡು ಬಂದಿದೆ ಅಂತ. ಅಪೌಷ್ಟಿಕತೆಯಿಂದ ನರಳಲಿಲ್ಲ ನಾವೆಲ್ಲ ಅಂತ ನಾನು ಇಂದಿವರೆಗೂ ಉಳ್ಕೊಂಡಿದ್ದೀನಿ ಅಂತಂದರೆ ಇಲ್ಲಿರ್ತಕ್ಕಂಥ ಮೆಟೀರಿಯಲ್ಸಿಂದ ನಾನು ಬದುಕೊಂಡು ಬಂದಿದ್ದೀನಿ ಅಂತ. ಸೆಲ್ಫ್ ಸಸ್ಟೆನೆನ್ಸ್ ಅದು ಸಾಧ್ಯ ಇದೆ ಅಂತ ಹೇಳಿ. ಹಾಗಾಗಿ ಇವತ್ತಿನ ದಿವಸ ನಾವು ಯೋಚನೆ ಮಾಡಬೇಕಾಗಿರೋದು, ನಮ್ಮ ಸುತ್ತಮುತ್ತ ನಮ್ಮ ಸೀಸನ್ನಲ್ಲಿ ನಮ್ಮ ಋತುಮಾನದಲ್ಲಿ ಬರ್ತಕ್ಕಂಥ ಅಂಥವನ್ನೇ ಹೆಚ್ಚು ಎನ್ಕರೇಜ್ ಮಾಡಬೇಕು, ಅದನ್ನೇ ನಾವು ಒಗ್ಗಿಸ್ಕೊಳ್ಬೇಕು. ಅದ್ರ ಮೂಲಕ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ಅಂದ್ಕೊಳ್ತೇನೆ.